ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ PM ವಿಶ್ವಕರ್ಮ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಡೇಟ್ ಇದೆಯಾ, ಈಗ ಅಪ್ಲೈ ಮಾಡ್ಬೋದಾ, ಅಪ್ಲೈ ಮಾಡಿದ್ರೆ ಎಷ್ಟು ದಿನಕ್ಕೆ ನಮ್ಮ ಒಂದು ಅಪ್ಲಿಕೇಶನ್ ಅಪ್ರೂವಲ್ ಆಗುತ್ತೆ, ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಯಾವತ್ತು, ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬಹುದು, ನಂತರ ನಾವು ಅರ್ಜಿ ಸಲ್ಲಿಸಿದ 3-4 ತಿಂಗಳ ನಂತರ ಬೇರೆಯವರು ಅರ್ಜಿಯನ್ನು ಸಲ್ಲಿಸಿದ್ದಾರೆ, ಅವ್ರಿಗೆ ಟ್ರೈನಿಂಗ್ಗೆ ಕಾಲ್ ಮಾಡಿದ್ದಾರೆ, ಟ್ರೈನಿಂಗ್ ಸಹ ಕಂಪ್ಲೀಟ್ ಮಾಡ್ಕೊ ಬಂದಿದ್ದಾರೆ, ನಂತರ ಬ್ಯಾಂಕ್ ಕಡೆಯಿಂದ ಸಹ ಲೋನ್ ಆಗಿದೆ. ಆದರೆ ನಾವು ಅರ್ಜಿಯನ್ನು ಸಲ್ಲಿಸಿ 8 ತಿಂಗಳಾಗಿದೆ, 1 ವರ್ಷ ಆಗಿದೆ. ರೀಸೆಂಟಾಗಿ ಅರ್ಜಿಯನ್ನು ಸಲ್ಲಿಸಿದಂಥವ್ರಿಗೆ ಟ್ರೈನಿಂಗ್ ಸಹ ಕಂಪ್ಲೀಟ್ ಆಗಿದೆ, ಲೋನ್ ಸಹ ಸಿಗ್ತಾ ಇದೆ. ಸೊ ನಮಗೆ ಯಾವಾಗ ಟ್ರೈನಿಂಗ್ಗೆ ಕಾಲ್ ಮಾಡ್ತಾರೆ, ಯಾಕೆ ನಮ್ಮ ಅಪ್ಲಿಕೇಶನ್ ಇನ್ನೂ ಅಪ್ರೂವಲ್ ಆಗಿಲ್ಲ, ಮುಂತಾದ ಡೌಟ್ಸ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ. ಹಾಗಾಗಿ ಈ ಒಂದು ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಅದೇ ರೀತಿಯಾಗಿ ಇಲ್ಲಿವರೆಗೂ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಮೊದಲಿಗೆ ಯಾರೆಲ್ಲ PM ವಿಶ್ವಕರ್ಮ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದಪ್ಪ ಅಂತ ಅಂದರೆ, ಬಡಗಿ ಕೆಲಸ ಮಾಡುವಂಥವರು, ಕಮ್ಮಾರ ಕೆಲಸವನ್ನು ಮಾಡುವಂಥವರು, ಕುಂಬಾರ ಕೆಲಸವನ್ನು ಮಾಡುವಂಥವರು, ಅಗಸ ಕೆಲಸವನ್ನು ಮಾಡುವಂಥವರು, ಚರ್ಮ ಹಾಗೂ ಚಪ್ಪಲಿ ಕೆಲಸವನ್ನು ಮಾಡುವಂಥವರು, ಕಟ್ಟಡ ಕಾರ್ಮಿಕರು ಅಂದರೆ ಗಾರೆ ಕೆಲಸವನ್ನು ಮಾಡುವಂಥವ್ರಾಗಿರ್ಬೋದು, ಗೊಂಬೆ ತಯಾರು ಮಾಡುವಂಥವ್ರಾಗಿರ್ಬೋದು, ಚಿನ್ನಾಭರಣವನ್ನು ತಯಾರು ಮಾಡುವಂಥವ್ರಾಗಿರ್ಬೋದು, ಹೂವಿನ ಹಾರವನ್ನು ತಯಾರು ಮಾಡುವಂಥವ್ರಾಗಿರ್ಬೋದು, ಕಲ್ಲು ಕುಟುಕುವ ಕೆಲಸವನ್ನು ಮಾಡುವಂಥವ್ರಾಗಿರ್ಬೋದು, ಟೈಲರಿಂಗ್ ಕೆಲಸವನ್ನು ಮಾಡುವಂಥವ್ರಾಗಿರ್ಬೋದು, ಅದೇ ರೀತಿಯಾಗಿ ಕ್ಷೌರಿಕರು, ಬುಟ್ಟಿ ನಂತರ ಪೊರಕೆ ತಯಾರು ಮಾಡುವಂಥವ್ರಾಗಿರ್ಬೋದು, ಮೀನಿನ ಬಲೆಯನ್ನು ತಯಾರು ಮಾಡುವಂಥವ್ರಾಗಿರ್ಬೋದು, ಈ 18 ವಿಧವಾದ ಕೆಲಸವನ್ನು ಮಾಡುವಂಥವರು ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ. ಕೆಲಸ ಬರುವಂಥವರು ಸಹ ಅರ್ಜಿಯನ್ನು ಸಲ್ಲಿಸ್ಬೋದು, ಕೆಲಸ ಬರದೇ ಇರ್ತಕ್ಕಂಥವ್ರು ಸಹ ಅರ್ಜಿಯನ್ನು ಸಲ್ಲಿಸ್ಬೋದು. ಬರದೇ ಇರ್ತಕ್ಕಂಥವ್ರಿಗೆ ಅಲ್ಲಿ ಟ್ರೈನಿಂಗನ್ನು ಕೊಡ್ತಾರೆ, ಬರುವಂಥವ್ರಿಗೂ ಸಹ ಟ್ರೈನಿಂಗನ್ನು ಕೊಡ್ತಾರೆ. ಅದೇ ರೀತಿಯಾಗಿ ಟ್ರೈನಿಂಗ್ ಕಂಪ್ಲೀಟ್ ಮಾಡ್ಕೊ ಬಂದಿದ್ದಾದಮೇಲೆ 1 or 2 ಮಂತ್ ಒಳಗಡೆ ಟ್ರೈನಿಂಗ್ ಅಮೌಂಟ್ ಸಹ ಬರುತ್ತೆ ಸ್ನೇಹಿತರೆ. ಸೊ ಇನ್ನು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಇನ್ನೂ ಡೇಟ್ ಇದೆಯಾ ಇಲ್ವಾ, ಯಾವತ್ತು ಲಾಸ್ಟ್ ಡೇಟ್ ಅಪ್ಪ ಅಂತ ಅಂದರೆ, ಈ ಒಂದು ಯೋಜನೆ 2028ವರೆಗೂ ಇರುತ್ತೆ. ಹಾಗಾಗಿ ನೀವು ಯಾವಾಗ ಬೇಕಾದರೂ ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ. ಆದರೆ ಮಾರ್ನಿಂಗ್ ಟೈಮ್ ಸರ್ವರ್ ಸ್ವಲ್ಪ ಬ್ಯುಸಿ ಇರುತ್ತೆ, ಈವ್ನಿಂಗ್ ಟೈಮಲ್ಲಿ ನೀವು ಅಪ್ಲಿಕೇಶನನ್ನು ಹಾಕ್ಕೋಬಹುದು. ಸೊ ಮುಖ್ಯವಾಗಿರ್ತಕ್ಕಂಥ ಸಮಸ್ಯೆ ಏನಪ್ಪ ಅಂತ ಅಂದರೆ, ನೀವು ಅರ್ಜಿಯನ್ನು ಸಲ್ಲಿಸಿ 1 ವರ್ಷ ಆಗಿರುತ್ತೆ ಅಥವಾ 8 ತಿಂಗಳಾಗಿರುತ್ತೆ, ಆದರೆ ನಿಮಗೆ ಟ್ರೈನಿಂಗ್ ಸೆಂಟರಿಂದ ನಿಮಗೆ ಕಾಲ್ ಬಂದಿರೋದಿಲ್ಲ. ರೀಸೆಂಟಾಗಿ ಅಪ್ಲಿಕೇಶನ್ ಹಾಕಿದಂಥವ್ರಿಗೆ ಟ್ರೈನಿಂಗ್ ಸೆಂಟರಿಂದ ಕಾಲ್ ಬರ್ತಾ ಇದೆ, ನಿಮ್ಮ ಅಪ್ಲಿಕೇಶನ್ ಬಂದುಬಿಟ್ಟು ರಿವ್ಯೂ ಪೆಂಡಿಂಗ್ ಬೈ DM ಅಂತ ಇರುತ್ತೆ, ರಿವ್ಯೂ ಪೆಂಡಿಂಗ್ ಬೈ DF ಅಂತ ಇರುತ್ತೆ, ಅಥವಾ ರಿವ್ಯೂ ಪೆಂಡಿಂಗ್ ಬೈ ಪಂಚಾಯತ್ ಅಂತ ಇರುತ್ತೆ, ಅಥವಾ ರಿವ್ಯೂ ಪೆಂಡಿಂಗ್ ಬೈ ULB ಅಂತ ಇರುತ್ತೆ. ಸೊ ಈ ರೀತಿ ಇದ್ದರೆ ನಾವು ಏನು ಮಾಡಬೇಕು, ಯಾಕೆ ರೀಸೆಂಟಾಗಿ ಹಾಕಿರೋ ಅವ್ರದ್ದು ಅಪ್ಲಿಕೇಶನ್ ಅಪ್ರೂವಲ್ ಆಗ್ತಾ ಇದೆ, ನಾವು ಅವ್ರಿಗಿಂತ ಮುಂಚೆ ಹಾಕಿದ್ರು ಸಹ ಯಾಕೆ ಪೆಂಡಿಂಗ್ ಇದೆ ಅಂತ ಅಂದರೆ, ಸೊ ಅಪ್ಲಿಕೇಶನ್ನು ನಾವು ಹಾಕಿದ ನಂತರ ಪಂಚಾಯಿತಿ ಅಂದರೆ ಹಳ್ಳಿ ಮಟ್ಟದಲ್ಲಿರ್ತಕ್ಕಂಥವ್ರು ನಾವು ಅಪ್ಲಿಕೇಶನ್ ಹಾಕಿದ ನಂತರ ಸೊ ನಮ್ಮ ಒಂದು ಅಪ್ಲಿಕೇಶನ್ ಏನಾಗುತ್ತಪ್ಪ ಅಂತ ಅಂದರೆ ಪಂಚಾಯಿತಿ ಮಟ್ಟಕ್ಕೆ ಹೋಗುತ್ತೆ ಸ್ನೇಹಿತರೆ. ಪಂಚಾಯಿತಿಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ PM ವಿಶ್ವಕರ್ಮ ವೆಬ್ಸೈಟಲ್ಲಿ ಲಾಗಿನನ್ನು ಕ್ರಿಯೇಟ್ ಮಾಡಿಕೊಟ್ಟಿರ್ತಾರೆ. ಅವರ ಲಾಗಿನ್ಗೆ ಹೋದಾಗ ಅವರು ಅಪ್ರೂವಲ್ ಮಾಡಿದ್ರೆ ಅದು ನೆಕ್ಸ್ಟ್ DM ಮಟ್ಟಕ್ಕೆ ಹೋಗುತ್ತೆ, ಅವರು ಅಪ್ರೂವಲ್ ಮಾಡಿದ್ರೆ DFO ಮಟ್ಟಕ್ಕೆ ಹೋಗುತ್ತೆ. ಈ 3 ಜನ ಅಪ್ರೂವಲ್ ಮಾಡಿದ್ರೆ ಮಾತ್ರ ಟ್ರೈನಿಂಗ್ ಸೆಂಟರಿಂದ ಕಾಲ್ ಬರುತ್ತೆ ಸ್ನೇಹಿತರೆ. ಸೊ ಇಲ್ಲಿ ಗ್ರಾಮ ಪಂಚಾಯಿತಿಗೆ ನಾವು ಅಪ್ಲಿಕೇಶನ್ ಹಾಕಿದ ನಂತರ ಗ್ರಾಮ ಪಂಚಾಯಿತಿಗೆ ಹೋಗ್ಬಿಟ್ಟು ನಾವು ಕೇಳಬೇಕಾಗುತ್ತೆ, ನಮ್ಮೊಂದು ಅಪ್ಲಿಕೇಶನನ್ನು ತೊಗೊಂಡೋಗ್ಬಿಟ್ಟು, ನಮ್ಮ ಅಪ್ಲಿಕೇಶನ್ 8 ತಿಂಗಳಿಂದ ಅಥವಾ ವರ್ಷದಿಂದ ಪೆಂಡಿಂಗ್ ಇದೆ, ನಮ್ಮ ಅಪ್ಲಿಕೇಶನನ್ನು ಅಪ್ರೂವಲ್ ಮಾಡಿ ಅಂತ ಹೇಳಿದಾಗ ಅವರು ಲಾಗಿನ್ಗೆ ಹೋಗಿರುತ್ತೆ. ಅವರು ಅಪ್ರೂವಲ್ ಮಾಡಿದಾಗ ನಮ್ಮ ಅಪ್ಲಿಕೇಶನ್ ರೆಕಮೆಂಡೆಡ್ ಬೈ DM ಅಂತ ಬರುತ್ತೆ, ಅಂದರೆ ರೆಕಮೆಂಡೆಡ್ ಬೈ ಪಂಚಾಯತು, ರೆಕಮೆಂಡೆಡ್ ಬೈ DM ಅಂತ ಬರುತ್ತೆ. ಆ ರೀತಿಯಾಗಿ ಮೆಸೇಜ್ ಬಂದರೆ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಅಪ್ರೂವಲ್ಗೆ ಹೋಗಿದೆ ಅಂತ ಹೇಳ್ಬಿಟ್ಟು, ಈಗ ಗ್ರಾಮ ಪಂಚಾಯಿತಿಗೆ ನಾವು ಹೋಗ್ಬಿಟ್ಟು ಅಪ್ರೂವಲ್ ಮಾಡಿ ಅಂತ ಅಂದಾಗ ನಮಗೆ ಲಾಗಿನ್ ಇಲ್ಲ, ನಮಗೆ ಗೊತ್ತಿಲ್ಲ ಯಾವ ರೀತಿ ಅಂತ ಅಂದರೆ, ನೀವೇನು ಮಾಡಬೇಕಪ್ಪ ಅಂತ ಅಂದರೆ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರನ್ನ ಅವರ ಆಧಾರ್ ಕಾರ್ಡ್ ತಗೊಬಂದು ನಿಮ್ಮ ಹತ್ತಿರದ CSC ಸೆಂಟರ್ಗೆ ಬಂದರೆ, ಅವರು CSC ಸೆಂಟರ್ ಅವರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಒಂದು ಯೂಸರ್ ID ಪಾಸ್ವರ್ಡನ್ನು ತಮ್ಮಿಸ್ಕೊಂಡು ಕ್ರಿಯೇಟ್ ಮಾಡಿಕೊಡ್ತಾರೆ. ಆಗ ಅವ್ರ ಲಾಗಿನಲ್ಲಿ ಎಷ್ಟು ಅಪ್ಲಿಕೇಶನ್ ಹಾಕಿರ್ತಾರೆ ಅಷ್ಟು ಇರುತ್ತೆ. ಆಗ ಒಂದೊಂದಾಗಿ ಅವರು ಆ ಕೆಲಸ ಮಾಡ್ತಾ ಇದ್ದಾರಾ ಇಲ್ವಾ ಅಂತ ಹೇಳ್ಬಿಟ್ಟು ನೋಡಿಬಿಟ್ಟು ಅಪ್ರೂವಲ್ ಮಾಡ್ಬೋದು ಅಥವಾ ರಿಜೆಕ್ಟ್ ಮಾಡ್ಬೋದು.
ಫಸ್ಟು ಗ್ರಾಮ ಪಂಚಾಯತಿ ಅವರು ಅಪ್ರೂವಲ್ ಮಾಡಿದ ನಂತರ ನಿಮ್ಮ ಒಂದು ಅಪ್ಲಿಕೇಶನ್ ಹೋಗ್ಬಿಟ್ಟು DMO ಮಟ್ಟಕ್ಕೆ ಹೋಗುತ್ತೆ. ಈಗ DMO ಅಥವಾ DFO ಮಟ್ಟಕ್ಕೆ ಹೋದರೆ DM ಅಂತ ಅಂದರೆ ಡಿಸ್ಟಿಕ್ ಇಂಪ್ಲಿಮೆಂಟೇಷನ್ ಕಮಿಟಿ ಅಂತ ಹೇಳ್ಬಿಟ್ಟು, DFO ಅಂತ ಅಂದರೆ ಡೆವಲಪ್ಮೆಂಟ್ ಆಫ್ ಫೆಸಿಲಿಟೇಷನ್ ಆಫೀಸರ್ ಅಂತ ಹೇಳ್ಬಿಟ್ಟು, ULB ಅಂತ ಅಂದರೆ ಅರ್ಬನ್ ಲೋಕಲ್ ಬಾಡೀಸ್ ಅಂತ ಹೇಳ್ಬಿಟ್ಟು, DMO ಅಥವಾ DFO ಅಂತ ಬಂದರೆ ನಿಮ್ಮ ಡಿಸ್ಟಿಕಲ್ಲಿ ಇರ್ತಕ್ಕಂಥ ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಇಂಡಸ್ಟ್ರಿಗೆ ಹೋಗ್ಬಿಟ್ಟು ನಿಮ್ಮ ಒಂದು ಅಪ್ಲಿಕೇಶನು ನಂತರ ಆಧಾರ್ ಕಾರ್ಡನ್ನು ಎತ್ಕೊಂಡು ಹೋದರೆ ಅಲ್ಲಿ ಅವರು ನಿಮ್ಮ ಒಂದು ಅಪ್ಲಿಕೇಶನನ್ನು ಅಪ್ರೂವಲ್ ಮಾಡ್ತಾರೆ ಸ್ನೇಹಿತರೆ. ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಸಚಿವಾಲಯ ಅಂತ ಇರುತ್ತೆ, ಅಲ್ಲಿ ಎತ್ಕೊಂಡು ಹೋದರೆ ಅವರು ಅಪ್ರೂವಲ್ ಮಾಡಿದ ನಂತರ ನೀವು ಅಪ್ಲಿಕೇಶನ್ ಸ್ಟೇಟಸನ್ನು ಚೆಕ್ ಮಾಡಿಕೊಂಡಾಗ ಸಬ್ಮಿಟೆಡ್ ಸಕ್ಸಸ್ಫುಲ್ ಅಂತ ಬಂದರೆ ನಿಮಗೆ ಟ್ರೈನಿಂಗ್ ಸೆಂಟರಿಂದ ಕಾಲ್ ಬರುತ್ತೆ ಸ್ನೇಹಿತರೆ. ಸೊ ಯಾವ ರೀತಿ ನಿಮ್ಮ ಅಪ್ಲಿಕೇಶನ್ ಯಾವ ಹಂತದಲ್ಲಿ ಬಾಕಿ ಇದೆ ಅಂತ ಹೇಳ್ಬಿಟ್ಟು ಯಾವ ರೀತಿ ಚೆಕ್ ಮಾಡೋದು ಅಂತ ಹೇಳ್ಬಿಟ್ಟು ಆಲ್ರೆಡಿ ನಾನು ವಿಡಿಯೋವನ್ನು ಮಾಡಿದ್ದೀನಿ, ನೋಡದೇ ಇರ್ತಕ್ಕಂಥವ್ರು ಒಂದ್ಸರಿ ನೋಡಿ ಸ್ನೇಹಿತರೆ. ಯಾರ್ದೆಲ್ಲ ಅಪ್ಲಿಕೇಶನ್ ಆಗಿಬಿಟ್ಟು 8 ತಿಂಗಳು 1 ವರ್ಷದಿಂದ ಪೆಂಡಿಂಗ್ ಇದೆಯೋ ಅಂತ ಅವರು DMDF ಅಂತ ಇದ್ದರೆ ನೀವು ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಸಚಿವಾಲಯಕ್ಕೆ ಭೇಟಿ ಕೊಡಿ. ರಿವ್ಯೂ ಪೆಂಡಿಂಗ್ ಬೈ ಪಂಚಾಯತ್ ಅಂತ ಇದ್ದರೆ ನೀವು ಪಂಚಾಯತಿಗೆ ಹೋಗ್ಬಿಟ್ಟು ಅಪ್ರೂವಲ್ ಮಾಡಿಸ್ಕೊಳ್ಳಿ. ರಿವ್ಯೂ ಪೆಂಡಿಂಗ್ ಬೈ ULB ಅಂತ ಇದ್ದರೆ ನಗರ ಪಂಚಾಯತಿ ಕಾರ್ಯಾಲಯಕ್ಕೆ ಹೋಗ್ಬಿಟ್ಟು ನೀವು ಅಪ್ರೂವಲ್ ಮಾಡಿಸ್ಕೊಳ್ಳಿ ಸ್ನೇಹಿತರೆ. ಸೊ ಈ ಒಂದು ಯೋಜನೆ 2028ವರೆಗೂ ಇರುತ್ತೆ. ಸೊ ಈ ಮಧ್ಯದಲ್ಲಿ ನೀವು ಯಾವಾಗಲಾದ್ರೂ ಅರ್ಜಿಯನ್ನು ಸಲ್ಲಿಸ್ಬೋದು. 2028ರ ನಂತರ ಚುನಾವಣೆ ನಡೆಯುತ್ತೆ. ಆಗ ಇದೇ ಸರ್ಕಾರ ಬಂದರೆ ಈ ಒಂದು ಯೋಜನೆಯನ್ನು ಕಂಟಿನ್ಯೂ ಮಾಡ್ಬೋದು ಅಥವಾ ಕ್ಲೋಸ್ ಮಾಡ್ಬೋದು. ಸೊ ಹೇಳಬೇಕಾದ್ರೆ ಈ ಒಂದು ಯೋಜನೆ 2028ವರೆಗೂ ಇರುತ್ತೆ. ಹಾಗಾಗಿ ಇನ್ನೂ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಿಲ್ವೋ ಅಂಥವರು ಅರ್ಜಿಯನ್ನು ಸಲ್ಲಿಸಿ. ವಿಶ್ವಕರ್ಮ ಯೋಜನೆಗೆ ಸಂಬಂಧಿಸಿದಂತಹ ಹಲವಾರು ಡೌಟ್ಸನ್ನು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋಸ್ ಮುಖಾಂತರ ಮಾಹಿತಿಯನ್ನು ಕೊಡ್ತಾ ಇರ್ತೀವಿ. ಅದು ಟೂಲ್ ಕಿಟ್ ತಗೊಳ್ಳೋದಾಗಿರ್ಬೋದು, ವಿಶ್ವಕರ್ಮ ಯೋಜನೆ ಲೋನನ್ನು ತಗೊಳ್ಳೋದಾಗಿರ್ಬೋದು, ಎಷ್ಟು ಇಂಟ್ರೆಸ್ಟ್ ಇರುತ್ತೆ, ಎಷ್ಟು ತಿಂಗಳಲ್ಲಿ ಕಟ್ಟಬೇಕು, ಮುಂತಾದ ವಿಷಯದ ಬಗ್ಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಮಾಹಿತಿಯನ್ನು ಕೊಡ್ತಾ ಇರ್ತೀವಿ ಸ್ನೇಹಿತರೆ. ಆ ಮಾಹಿತಿ ನಿಮಗೆ ಬರಬೇಕಾದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಾಗ ಮಾತ್ರ ಆ ಮಾಹಿತಿ ಬರುತ್ತೆ. ಹಾಗಾಗಿ ದಯಮಾಡಿ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.